ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ಹಳಿ ಟ್ರ್ಯಾಕ್ಟರ್ ಹೊಸದಾಗಿ ಚೇಂಜ್ ಆತ. ಯಾಕಪ್ಪ ಅಂದ್ರೆ ಊರಾಗ ಹೊಂಟಿತ್ತ ಜಾತ್ರೆ ಸಂಬಂಧ. ಎಲ್ಲಾ ಊರ್ ಜಾತ್ರೆಗಿಂತ ನಮ್ಮೂರ್ ಜಾತ್ರೆ ಸ್ವಲ್ಪ ವಿಭಿನ್ನ ಐತ್ರಿ. ನಾ ಹೇಳ್ಕೊತ ಹೋಗ್ತೀನಿ, ನೀವು ನೋಡ್ಕೊತ ಕೇಳ್ಕೊತ ಹೋಗ್ರಿ. ಜಾತ್ರೆ ಹಿಂದಿನ ದಿನ ನಮ್ಮ ಮನೆ ಗಂಡ್ಮಕ್ಳೆಲ್ಲ ಊರಾಗ ಇರ್ತಾರೆ ಜಾತ್ರೆ ಅರೇಂಜ್ಮೆಂಟ್ಸ್ ಮಾಡಕಂತೇಳಿ. ಹಿಂದಿನ ದಿನ 12 ಆದ ನಂತರ ಹೊಳಿಗೆ ಹೋಗಿ ಹೊಳಿ ಸ್ನಾನ ಮಾಡ್ಕೊಂಡ್ ಬರ್ತಾರ. ಆಮೇಲೆ ಶುರು ಆಗ್ತೈತಿ ನೋಡ್ರಿ ಅಡ್ಗೆ ಕೆಲಸ. ದೊಡ್ಡವರೆಲ್ಲ ಗೈಡ್ ಮಾಡ್ಕೋತ ಹೋಗ್ತಾರ, ಸಣ್ಣವರೆಲ್ಲ ಅವ್ರ ಮಾತು ಕೇಳ್ಕೊಂಡು ಅವ್ರು ಹೇಳಿದಂಗ ಎಲ್ಲ ಅರೇಂಜ್ಮೆಂಟ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋತಾರ. ಲಿಟ್ರಲಿ ನಾವ್ ಹೆಣ್ಮಕ್ಳ ಬೆಳಿಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ಜಾತ್ರೆ ಮಾಡೋದು ಒಂದ ಕೆಲಸ. ಪರಮಾನಂದ್ಗ ಇಂತಿಷ್ಟು ಸಕ್ರಿ ಹಸ್ತಿನತ್ತ ಹರಕೆ ಹೊತ್ತಿರ್ತಾರ. ದೇವ್ರಿಗೆ ಕೊಟ್ಬಿಟ್ಟ ಅವ್ರೇನ್ ಪ್ರಸಾದ ಕೊಡ್ತಾರಲ್ಲ ಅದನ್ನ ಎಲ್ಲಾರ್ಗಿ ನಮ್ಗೆ ಸುತ್ತಮುತ್ತಿನವ್ರಿಗೆ ಹಂಚಬೇಕ. ನಮ್ಮೂರದ ವಿಭಿನ್ನ ಪದ್ಧತಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ 3 ಕಡೆ ಅಡುಗೆ ಆಗ್ತಾರೆ. ಒಂದು ಆದಿವಾನಜಿಗ ಸಮಾಜ, ಒಂದು ಜೈನ್ ಸಮಾಜ, ಇನ್ನೊಂದು ಪಂಚಮಸಾಲಿ ಸಮಾಜ. ಅಡಿಗೆ 3 ಕಡೆ ಆದ್ರೂ ಊಟಕ್ಕೆ ಯಾವ್ದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ರಿ. ಯಾರಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೋಗಿ ಊಟ ಮಾಡ್ಕೋಬಹುದು. ಬಸವನ ಗುಡಿಯಿಂದ ಪರಮಾನಂದ ಗುಡಿ ತನ ಪಲ್ಲಕ್ಕಿ ಬರ್ತೈತಿ. ಅದ್ರ ವಿಡಿಯೋನ ಲಾಸ್ಟ್ ಟೈಮ್ ಹಾಕಿದ್ದೆ, ಲಿಂಕ್ನು ಹಾಕಿರ್ತೇನೆ, ಚೆಕ್ ಮಾಡ್ರಿ. ಪಲ್ಲಕ್ಕಿ 5 ಸುತ್ತ ಗುಡಿ ಸುತ್ತ ಆದ್ಮೇಲೆ ಊಟ ಸ್ಟಾರ್ಟ್ ಆಗ್ತೈತಿ. ಸೆಲ್ಫ್ ಸರ್ವಿಸ್ ಸಿಸ್ಟಮ್ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಆದ್ರೂ ನಮ್ಮಲ್ಲಿ ಇನ್ನ ಬಡಿಸುವ ಪದ್ಧತಿ ಐತ್ರಿ. ಇದು ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದ.